ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನಾನು ಇವತ್ತು ಲಾಗಲ್ಲಿ ನಿಮಗೆ ಏರ್ ಡೈ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಹಳೆ ಲಾಗಲ್ಲೇ ನಿಮಗೆ ಒಂದು ವೀಡಿಯೋನ ಹಾಕಿದ್ದೆ. ಅಂದರೆ ಏರ್ ಡೈ ಮಾಡಿರೋದನ್ನ ಸ್ವಲ್ಪ ತೋರಿಸಿದ್ದೆ. ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಒಂದು ವೀಡಿಯೋನ ಹಾಕ್ತೀನಿ. ಆವಾಗ ಬೇಕಾದ್ರೆ ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳಿದೆ. ಇವತ್ತು ಫುಲ್ ಡೀಟೇಲಾಗಿ ವೀಡಿಯೋನ ಹಾಕ್ತಾಯಿದ್ದೀನಿ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು. ನಿಮಗೆ ಇದು 100 ಗ್ರಾಮು 50 ಗ್ರಾಮಿಂದನೂ ಕೂಡ ಸಿಗುತ್ತೆ. ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನು ನೀವು ತೊಗೋಬೋದು. ಈ ರೀತಿ ಇದನ್ನು ಯಾವ ರೀತಿ ನೀವು ಅಪ್ಲೈ ಮಾಡ್ಕೋಬೇಕು ಅಂದರೆ ಎಷ್ಟು ದಿನಕ್ಕೆ ಒಂದ್ಸಲಿ ಅಪ್ಲೈ ಮಾಡ್ಕೋಬೇಕು, ಹಾಗೆ ಇದರಲ್ಲಿ ಯಾವ್ಯಾವುದು ಒಂದು ಐಟಮ್ಗಳನ್ನ ನಾನು ಹಾಕಿದ್ದೀನಿ ಅಂತಲೂ ಕೂಡ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಿಬಿಡಿ. ಇವಾಗ ಕೆಲವೊಂದು ಏರ್ ಡೈಗಳನ್ನ ಯೂಸ್ ಮಾಡಿ ಕೆಲವೊಬ್ಬರಿಗೆ ಪಾಪ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಆಗಿದೆ. ಯಾವ ಥರ ಅಂತ ಹೇಳಿದ್ರೆ, ಇವಾಗ ವೈಟ್ ಹೇರ್ಸ್ ಇರುತ್ತಲ್ವ, ಇವಾಗಂತೂ ಚಿಕ್ಕ ಮಕ್ಳಿಗೇ ವೈಟ್ ಹೇರ್ಸು ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಅದರಿಂದ ಇವಾಗ ಎಲ್ಲರೂ ಕೂಡ ಏರ್ ಡೈ ಅನ್ನೋದನ್ನ ಮಾಡ್ಕೋತಾರೆ. ಒಂದು ವೀಕಿಗೆ ಒಂದ್ಸಲಿ, ಒಂದು 15 ಡೇಸ್ಗೆ ಒಂದ್ಸಲಿ ಮಾಡ್ತಾನೆ ಇರ್ತಾರೆ ಅಲ್ವಾ. ಅದರಿಂದ ಏರ್ ಡೈ ಮಾಡಿರೋರಿಗೆ ಅವರು ಏರ್ ಚೆನ್ನಾಗಾಗಲಿ, ನಾವು ಚೆನ್ನಾಗಿ ಕಾಣಿಸ್ಲಿ ಅಂತ ಮಾಡೋಕ್ಕೋಗಿ ಪಾಪ ಫೇಸ್ ಎಲ್ಲ ಹಾಳು ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬರಿಗೆ ಹಣೆ ಮೇಲೆಲ್ಲ ಗುಳ್ಳೆಗಳಾಗಿರ್ಬೋದು, ಹಾಗೆಯೇ ಒಬ್ಬೊಬ್ಬರು ಕಪ್ಪು ಮಚ್ಚೆಗಳ ಥರನೂ ಕೂಡ ಆಗಿದೆ. ಏರ್ ಡೈಯಿಂದನೇ ಇನ್ಫೆಕ್ಷನ್ ಕೂಡ ಆಗಿದೆ ಅಂತಲೇ ಸುಮಾರು ಜನ ನನಗೆ ಹೇಳಿದ್ದಾರೆ, ಯಾಕೆಂದರೆ ನಮ್ಮ ಕಸ್ಟಮರ್ಸು. ಆದ್ದರಿಂದ ನೀವೇ ಏರ್ ಡೈ ಕೂಡ ಮಾಡಿಕೊಡಿ ನ್ಯಾಚುರಲ್ ಆಗಿ ಅಂತೇಳಿ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಇದು. ಅದರಿಂದ ಇವಾಗ ನಾನು ಆ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಕಲಂಜಿ ಸೀಡ್ಸು ಮತ್ತು ಅಗಸೆ ಬೀಜ ಮತ್ತು ಕರಿಬೇವಿನ ಸೊಪ್ಪು ಮೂರನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಮಿಕ್ಸಿಲಿ ಪುಡಿ ಕೂಡ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು ಹರ್ಬಲ್ ಐಟಮ್ ಕೂಡ ಹಾಕಿದ್ದೀನಿ. ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಬಾರ್ದು. ಹಾಗೆಯೇ ಇದನ್ನು ನೀವು ಒಂದು 15 ಡೇಸ್ಗೆ ಒಂದ್ಸಲಿನೂ ಕೂಡ ಹಾಕ್ಬೋದು, ಅಥವಾ ಒಂದು ತಿಂಗ್ಳಿಗೆ ಒಂದ್ಸಲಿ ಕೂಡ ಹಾಕ್ತೀವಿ ಅಂದರೂ ಕೂಡ ಹಾಕ್ಬೋದು. ಬಟ್ ನೀವು ವೀಕ್ಲಿ 1 ಡೇ ಹಾಕಿದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋದಿಲ್ಲ. ಇದಕ್ಕಂದರೆ ನಾವು ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಯೂಸ್ ಮಾಡಿಲ್ಲ. ನ್ಯಾಚುರಲ್ ಆದ್ದರಿಂದ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಅಂದರೆ ಇವಾಗ ಪದೇ ಪದೇ ಬಂದ್ಬಿಡುತ್ತೆ ಹೇರು, ಯೂಸ್ ಮಾಡಿದಷ್ಟು ಜಾಸ್ತಿ ಆಗುತ್ತೆ ಅಂತ ಅನ್ನೋದೇ ಇಲ್ವಾ ಪ್ರಾಬ್ಲಮ್ಮು. ಇವಾಗ ಏರ್ ಡೈನ ಒಂದ್ಸಲಿ ಹಾಕಿದ್ವಿ ಅಂತಂದರೆ ಅದನ್ನು ಬಿಟ್ಟರೆ ಮತ್ತೆ ವೈಟ್ ಹೇರ್ಸು ಜಾಸ್ತಿ ಆಗಿಬಿಡುತ್ತೆ. ಬಟ್ ಇದು ಆ ಥರ ಅಲ್ಲ, ಇದು ನ್ಯಾಚುರಲ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ನೀವು ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ವೈಟ್ ಹೇರ್ಸ್ ಇದ್ದಿದ್ದು ಸ್ವಲ್ಪ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಕೂದಲು ಯಾವತ್ತೂ ಅರ್ಧದಿಂದ ನಮಗೆ ಹುಟ್ಟೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಬುಡದಿಂದ ಯಾವತ್ತೂ ಹುಟ್ಟೋದಿಲ್ಲ. ಇವಾಗ ಹುಟ್ಟಿರೋ ಕೂದಲು ನಮಗೆ ಅರ್ಧದಿಂದ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದು ಅರ್ಧದಿಂದ ಬೆಳೆಯುತ್ತಲ್ಲ, ಆ ಕೂದಲು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ಇದನ್ನು ಯೂಸ್ ಮಾಡಿದಷ್ಟು ನಿಮಗೆ ಬೆನಿಫಿಟ್ಸ್ ಇದೆ. ಅದು ಅಲ್ಲದೆ ನಾನು ಅಗಸೆ ಬೀಜ ಯೂಸ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಏರ್ ಫಾಲ್ ಕೂಡ ಆಗಬಾರ್ದು ಅಂತ. ಏಕೆಂದರೆ ಏರ್ ಡೈ ಯೂಸ್ ಮಾಡಿರೋರಿಗೆ ಏರ್ ಫಾಲ್ ಕೂಡ ಆಗುತ್ತೆ. ಬಟ್ ನಾನು ಏರ್ ಫಾಲು ಕೂಡ ಆಗಬಾರ್ದು, ಏರ್ ಗ್ರೋತು ಕೂಡ ಚೆನ್ನಾಗಿರಬೇಕು, ಹಾಗೆಯೇ ಶೈನಿಂಗು ಕೂಡ ಇರಬೇಕು, ಹಾಗೆಯೇ ಹೀಟು ಕೂಡ ಆಗಬಾರ್ದು. ಅಂದರೆ ಬಾಡಿ ಹೀಟ್ ಕೂಡ ಬರಬಾರ್ದು. ಏಕೆಂದರೆ ಕೆಲವೊಂದು ಏರ್ ಡೈಯಿಂದ ಬಾಡಿ ಹೀಟ್ ಆಗಿಬಿಡುತ್ತೆ, ಅದರಿಂದನೂ ಕೂಡ ಏರ್ ಫಾಲ್ ಆಗುತ್ತೆ. ಈ ರೀತಿ ಕೆಲವೊಂದು ಅಂಶಗಳನ್ನ ನಾನು ಅಬ್ಸರ್ವ್ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಯೂಸ್ ಆಗೋ ಥರ ಈ ಒಂದು ಏರ್ ಡೈನ ಮಾಡಿರೋದು. ನಾನಿವಾಗ ಮನೆಯಲ್ಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಅಗಸೆ ಬೀಜ ಮತ್ತು ಕಲಂಜಿ ಸೀಡ್ಸು ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಕೂಡ ಹೇರ್ಗೆ ತುಂಬಾ ಒಳ್ಳೆಯದು. ಅದೆಲ್ಲನೂ ಕೂಡ ಯೂಸ್ ಮಾಡಿ ನಾನು ಪುಡಿ ಮಾಡಿಕೊಂಡು ಈ ಒಂದು ಏರ್ ಡೈನ ನಾನು ಮಾಡ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಆಮ್ಲ ಪೌಡರ್ ಆಗಿರ್ಬೋದು, ಹಾಗೆ ಸ್ವಲ್ಪ ಮೆಹಂದಿ ಪೌಡರ್ ಕೂಡ ಯೂಸ್ ಮಾಡಿದ್ದೀನಿ. ಈ ರೀತಿ ಕೆಲವೊಂದು ಹರ್ಬಲ್ ಐಟಮ್ ಕೂಡ ನಾನು ಯೂಸ್ ಮಾಡಿ ಈ ಒಂದು ಏರ್ ಡೈನ ಮಾಡಿದ್ದೀನಿ. ನಿಮಗೆ ನ್ಯಾಚುರಲ್ ಆಗಿಯೇ ಹೇರು ಬ್ಲ್ಯಾಕ್ ಆಗಬೇಕು ಅಂದರೆ ಯಾವುದೇ ಒಂದನ್ನು ಯೂಸ್ ಮಾಡಿದಷ್ಟು ನಮಗೆ ಅದರಿಂದ ರಿಸಲ್ಟ್ ಬೇಕಲ್ವಾ. ಬಟ್ ಕೆಲವೊಂದು ಏರ್ ಡೈ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಬಿಟ್ವಿ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ವೈಟ್ ಹೇರ್ಸ್ ಜಾಸ್ತಿ ಆಗಿಬಿಡುತ್ತೆ. ಬಟ್ ಇದು ಆ ಥರ ಅಲ್ಲ. ಬೇಕಾದ್ರೆ ನೀವೇ ಯೂಸ್ ಮಾಡಿ ನೋಡಿ, ಚೆನ್ನಾಗಿ ಕೂಡ ವರ್ಕ್ ಆಗುತ್ತೆ. ಇದ್ರ ಜೊತೆಗೆ ನಾನು ಬೀಟ್ರೋಟ್ ಪೌಡ್ರು ಕೂಡ ಯೂಸ್ ಮಾಡಿದ್ದೀನಿ. ಬೀಟ್ರೋಟ್ ಪೌಡ್ರು ಅಷ್ಟೇ ಹೇರ್ಗೆ ತುಂಬಾ ಒಳ್ಳೆಯದು. ಈ ರೀತಿ ಒಂದು ಐಡಿಯಾ ಉಪಯೋಗಿಸಿ ನಾನು ಈ ಒಂದು ಏರ್ ಡೈನ ಮಾಡಿರೋದು. ತುಂಬ ಜನ ಕೇಳ್ತಾಯಿದ್ರಿ, ಬುಕ್ಕಿಂಗ್ ಮಾಡ್ಕೋತೀವಿ, ಯಾವಾಗ ವೀಡಿಯೋ ಹಾಕ್ತೀರಾ ಅಂತೇಳಿ. ನಾನು ಈ ಒಂದು ವೀಡಿಯೋನ ಇವತ್ತು ಶೇರ್ ಮಾಡಿದ್ದೀನಿ. ಬೇಕು ಅನ್ನೋರು ನೀವು ಯಾವ ರೀತಿ ಬುಕ್ ಮಾಡಿ ತೊಗೋತಾ ಇದ್ದೀರೋ ಅದೇ ಥರ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಬೀಟ್ರೋಟ್ ಪೌಡರ್ ಕೂಡ ನಾನು ಹಾಕ್ತಾಯಿದ್ದೀನಿ. ಇದರಿಂದನೂ ಕೂಡ ನಿಮ್ಮ ಕೂದಲು ಚೆನ್ನಾಗಿ ಶೈನ್ ಬರುತ್ತೆ, ಕಲರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು ಐಟಮ್ಗಳನ್ನ ಹಾಕಿ ನಾನು ಈ ಒಂದು ಏರ್ ಡೈನ ಮಾಡಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ ಅಂತ ಇವತ್ತೊಂದು ಲಾಗಲ್ಲಿ ಫುಲ್ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇದು 50 ಗ್ರಾಮಿಂದನೂ ಕೂಡ ಸಿಗುತ್ತೆ. ಸ್ಟಾರ್ಟಿಂಗು 50 ಗ್ರಾಮು, ನೀವು 1/4 kg ಅರ್ಧ kg ತೊಗೋತೀವಿ ಅಂದರೂ ಕೂಡ ತೊಗೋಬೋದು. ಬೇಕು ಅನ್ನೋರು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಈ ಒಂದು ಪೌಡರ್ನ ಒಂದು 15 ವರ್ಷ ಮೇಲ್ಪಟ್ಟ ಹುಡುಗಿರಿಂದ ಹಿಡಿದು ಒಂದು 80 ವರ್ಷ ವರೆಗೂ ಕೂಡ, ಅಂದರೆ ಆ ಒಂದು ಏಜ್ವರೆಗೂ ಕೂಡ ನೀವು ಯೂಸ್ ಮಾಡ್ಬೋದು. ವಯಸ್ಸಾದ ಅಜ್ಜಿನೂ ಕೂಡ ಯೂಸ್ ಮಾಡ್ಬೋದು. ಏನಕ್ಕೆ ಬೇರೆ ಒಂದು ಏರ್ ಡೈಗಳೆಲ್ಲ ಕಣ್ಣಿಗೂ ಕೂಡ ಎಫೆಕ್ಟ್ ಆಗುತ್ತೆ, ಕಣ್ಣಿಗೂ ಕೂಡ ಸೈಡ್ ಎಫೆಕ್ಟ್ ಆಗುತ್ತಲ್ವ. ಬಟ್ ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ, ಆಯುರ್ವೇದಿಕ್ ಆಗೋದ್ರಿಂದ ನೀವು ಆರಾಮಾಗಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು.
ಮಕ್ಕಳು ಅಂತಂದರೆ ಚಿಕ್ಕ ಚಿಕ್ಕ ಮಕ್ಳಿಗೇನು ಇವಾಗ ವೈಟ್ ಹೇರ್ಸ್ ಬರಲ್ಲ, ಬಟ್ 15 ಇಯರ್ಸ್ ಆದಮೇಲೆ ಎಲ್ಲರಿಗೂ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆದ್ದರಿಂದ ಅವರು ಕೂಡ ಯೂಸ್ ಮಾಡ್ತೀವಂದರೆ ಮಾಡ್ಬೋದು. ಹಾಗೆ ನೋಡಿ, ಇವಾಗ ಇದನ್ನು ಯಾವ ರೀತಿ ನಾವು ಮಾಡ್ಕೋಬೇಕು ಅಂತ ಫಸ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಂದು ಏರ್ ಡೈ ಪೌಡರ್ ಕೂಡ ರೆಡಿ ಆಯಿತು. ಈಗ ನಾನು ಟೀ ಡಿಕಾಕ್ಷನ್ನ ಮಾಡ್ಕೋತಾ ಇದ್ದೀನಿ. ನೀವು ಯಾವಾಗಲೇ ನೀವು ಅದನ್ನು ಅಪ್ಲೈ ಮಾಡುವಾಗಲೂ ಅಷ್ಟೇ ಟೀ ಡಿಕಾಕ್ಷನ್ ಮಾಡಿಕೊಂಡು ಆ ಟೀ ಡಿಕಾಕ್ಷನ್ಗೆ ಈ ಒಂದು ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಿನ ಫುಲ್ಲು ಇಟ್ಬಿಡ್ಬೇಕು. ಅಂದರೆ ಇವತ್ತು ನೈಟು ನೀವು ಕಲಸಿ ಇಟ್ಬಿಟ್ಟು ಬೆಳಗ್ಗೆ ಅಪ್ಲೈ ಮಾಡ್ಕೋತೀವಂದ್ರೂ ಮಾಡ್ಕೋಬೋದು, ಅಥವಾ ಬೆಳಗ್ಗೆನೇ ಕಲಸಿಟ್ಟು ನೈಟ್ ಅಪ್ಲೈ ಮಾಡ್ಕೋತೀವಂದ್ರೂ ಕೂಡ ಮಾಡ್ಕೋಬೋದು. ನಿಮ್ಗೆ ಅನುಕೂಲ ಹೆಂಗಾಗುತ್ತೋ ಹಂಗೆ ಮಾಡ್ಕೊಳ್ಳಿ. ಬಟ್ ಅದನ್ನು ಚೆನ್ನಾಗಿ ಕಲಸಿ ಇಟ್ಟಷ್ಟು ಕಲರ್ ಇನ್ನೂ ಚೆನ್ನಾಗಿ ಚೇಂಜ್ ಆಗುತ್ತೆ. ಟೀ ಡಿಕಾಕ್ಷನ್ ಹಾಕೋದ್ರಿಂದನೂ ಕೂಡ ಏರು ಚೆನ್ನಾಗಿ ಶೈನ್ ಬರುತ್ತೆ, ಸ್ಮೂತ್ ಆಗುತ್ತೆ, ಗ್ರೋ ಕೂಡ ಆಗುತ್ತೆ, ಚೆನ್ನಾಗಾಗುತ್ತೆ. ಟೀ ಡಿಕಾಕ್ಷನ್ದೇ ಒಂದು ನಾನು ಟಿಪ್ಸ್ ಕೂಡ ಕೊಟ್ಟಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ನೋಡಿಲ್ಲ ಅನ್ನೋರು ನೋಡಿ, ಅದನ್ನು ಯೂಸ್ ಮಾಡಿದ್ರೂ ಕೂಡ ನಿಮ್ಮ ಏರು ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದ್ರ ಜೊತೆಗೆ ಈ ಥರ ಒಂದು ಯಾವುದೇ ಒಂದು ಎರಡೆ ಹಾಕಿದ್ರೂ ಕೂಡ ನೀವು ಟೀ ಡಿಕಾಕ್ಷನ್ನ ಮಿಕ್ಸ್ ಮಾಡ್ಕೋಬೋದು. ಬಟ್ ನಾನು ಯಾವಾಗಲೂ ಎರಡೆ ಹಾಕಿದ್ರೆ ಇದನ್ನೇ ಮಿಕ್ಸ್ ಮಾಡಿಕೊಂಡೇ ಹಾಕ್ಕೊಳ್ಳೋದು. ಅದರಿಂದ ಆ ಒಂದು ಟಿಪ್ಸು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಟೀ ಡಿಕಾಕ್ಷನ್ನ ಮಾಡಿಕೊಂಡು ಆ ಟೀ ಡಿಕಾಕ್ಷನ್ಗೆ ಆ ಒಂದು ಏರ್ ಡೈ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದಿನ ಫುಲ್ ಇಟ್ಬಿಡಬೇಕು. ಆಮೇಲೆ ಮಾರನೆಗೆ ಅದನ್ನು ನೀವು ಹಚ್ಕೋಬೇಕು. ಆ ರೀತಿ ಮಾಡ್ಕೊಳ್ಳಿ. ಹಾಗೆಯೇ ಈ ಟೀ ಡಿಕಾಕ್ಷನ್ ಜೊತೆನೇ ನೀವು ಒಂದು 5-6 ಲವಂಗನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದ್ರ ರಸನೂ ಕೂಡ ಬಿಟ್ಟಿರುತ್ತೆ. ಆ ರಸದ ಜೊತೆಗೆ ನೀವು ಈ ಒಂದು ಏರ್ ಡೈ ಪೌಡರ್ನೂ ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಏರ್ ಚೆನ್ನಾಗೇ ಗ್ರೋತ್ ಆಗುತ್ತೆ. ತುಂಬ ಚೆನ್ನಾಗಿ ಹೇರು ಚೆನ್ನಾಗಿ ಗ್ರೋತ್ ಆಗ್ತಾ ಬರುತ್ತೆ. ಹಾಗೆಯೇ ವೈಟ್ ಹೇರ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಈ ಒಂದು ಟಿಪ್ಸ್ನಂತೂ ನೀವು ಮಿಸ್ ಮಾಡ್ದೇ ಫಾಲೋ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ನೋಡಿ, ನಾನು ಮಾಡಿರೋಂಥ ಪೌಡರ್ನೇ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಿನ ಇಟ್ಬಿಟ್ಟು ಮಾರನೆಗೆ ನೀವು ಅಪ್ಲೈ ಮಾಡಿ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಬಟ್ ಇವಾಗ ನಾನು ನಿಮಗೆ ತೋರಿಸ್ಬೇಕಲ್ವ ಅಂಥೇಳಿ ನಮ್ಮ ಅಜ್ಜಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಕೂಡ ಒಂದು ಸ್ವಲ್ಪ ಅಪ್ಲೈ ಮಾಡ್ಕೋತೀನಿ. ಅವರು ಪಾಪ ಹಾಕ್ಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಅಂತಂದರೆ ಇವಾಗ ಏಜ್ ಆಗಿದೆ, ಇವಾಗ ಏನಕ್ಕೆ ಇದೆಲ್ಲ ಅಂತಾರೆ ಅಲ್ವಾ. ಬಟ್ ನಾನು ನಿಮಗೆ ತೋರಿಸ್ಬೇಕು ಅಂಥೇಳಿ ಒಂದು ಸ್ವಲ್ಪ ಅಪ್ಲೈ ಮಾಡಿ ಅವ್ರಿಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಅವರು ಬೇಗನೆ ವಾಶ್ ಮಾಡಿಬಿಡ್ತೀನಿ ಅಂತಲೂ ಕೂಡ ಹೇಳಿದ್ರು, ಕಲರ್ ಬಂದುಬಿಡುತ್ತೆ ಅಂತ. ಅದರಿಂದ ಒಂದು ಸ್ವಲ್ಪ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ಅಷ್ಟೊಂದೇನು ವೈಟ್ ಹೇರ್ಸ್ ಇಲ್ಲ, ಎಲ್ಲೋ ಒಂದೊಂದಿದೆ. ಅದರಿಂದ ಅವ್ರಿಗಾದರೆ ಫುಲ್ ಇರೋದ್ರಿಂದ ಸ್ವಲ್ಪ ಗೊತ್ತಾಗುತ್ತೆ ಅಂಥೇಳಿ ಅಷ್ಟೇ. ಇವಾಗ ಅವ್ರಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದಿನ ಫುಲ್ ಇಟ್ಬಿಟ್ಟು ನೀವು ಅಪ್ಲೈ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ಕಲರ್ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಹಾಗೆಯೇ ಇವಾಗ ನಾನು ಎಷ್ಟೊಂದು ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ ಏರ್ ಬಗ್ಗೆನೇ, ಅದನ್ನು ಕೂಡ ನೀವು ಟ್ರೈ ಮಾಡಿ. ನಮ್ಮ ಹತ್ರನೇ ಏರ್ ಆಯಿಲ್ ಕೂಡ ಇದೆ, ಅದನ್ನು ಕೂಡ ತೊಗೊಂಡು ಯೂಸ್ ಮಾಡ್ತೀವಿ ಅನ್ನೋರು ಮಾಡ್ಬೋದು. ಆಲ್ರೆಡಿ ತುಂಬ ಜನ ಯೂಸ್ ಮಾಡ್ತಿದ್ದಾರೆ, ರಿಸಲ್ಟು ಕೂಡ ಸಿಕ್ಕಿದೆ. ಎಲ್ಲ ರಿವ್ಯೂ ಕೂಡ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದನ್ನು ಕೂಡ ಹಿಂಗೆ ಫ್ರೀ ಮಾಡಿಕೊಂಡು ಒಂದು ವೀಡಿಯೋನ ಹಾಕ್ತೀನಿ. ಇವಾಗ ವೈಟ್ ಹೇರ್ಸು ನೋಡಿ ಅವ್ರಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಬಟ್ ಅವರು ಪಾಪ ಅಂದರೆ ಇವಾಗೆಲ್ಲ ಏಜ್ ಆಗಿದೆ, ಇವಾಗ ಏನಕ್ಕೆ ಬೇಕಿತ್ತು ಅಂತಾರೆ ಅಲ್ವಾ ಅಂತೇಳಿ ಬೇಡ ಬೇಡ ಅಂತಿದ್ರು. ನಾನು ಹಾಕ್ಬಿಟ್ಟು ಬೇಗನೆ ವಾಶ್ ಮಾಡಿಬಿಡಿ ಅಂತೇಳಿ ಹಾಕಿದ್ದೀನಿ. ಈ ರೀತಿ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗದೇ ನೀವು ಆರಾಮಾಗಿ ನಿಮ್ಮ ಹೇರ್ನ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ, ಅಂದರೆ ವೈಟ್ ಹೇರ್ಸ್ ಕೂಡ ನೀವು ನ್ಯಾಚುರಲಾಗಿ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ನಮ್ಮ ಏರ್ ಡೈನ ನೀವು ಯೂಸ್ ಮಾಡ್ಬೋದು ಅಂತೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಏರ್ ಡೈ ಬೇಕು ಅನ್ನೋರು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವಾಗ ಪಾಪುದು ಕೂಡ ನಾನು ಪೌಡರು ಮತ್ತು ಆಯಿಲ್ನ ಕೊಡ್ತೀನಿ ಅಂತ ಹೇಳಿದೆ. ಆಯಿಲ್ ಕೂಡ ರೆಡಿಯಾಗಿದೆ, ಅದನ್ನು ಕೂಡ ಇದೇ ಥರ ವೀಡಿಯೋ ಶೇರ್ ಮಾಡ್ತೀನಿ. ಹಾಗೆಯೇ ನಮ್ಮ ಹತ್ರ ಇವಾಗ ಸೋಪ್ ಕೂಡ ರೆಡಿ ಮಾಡ್ತಾಯಿದ್ದೀವಿ. ನಾವು ಬಾತಿಂಗ್ ಪೌಡರ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ರಫ್ ಆಗಿಬಿಡುತ್ತೆ ಸ್ಕಿನ್ನು ಅಂಥೇಳಿ ಗೋಟ್ ಮಿಲ್ಕಲ್ಲಿ ನಾವು ಈ ಒಂದು ಸೋಪ್ನ ಮಾಡ್ತಾಯಿರೋದು ಬೇಬಿಗೆ ಅಂಥೇಳಿ. ಅದನ್ನು ಕೂಡ ನಾನು ವೀಡಿಯೋ ಶೇರ್ ಮಾಡ್ತೀನಿ. ಎಲ್ಲರೂ ಕೂಡ ಅದನ್ನೂ ರಿಕ್ವೆಸ್ಟ್ ವೀಡಿಯೋ ಅಂತಲೇ ಅಂದ್ಕೋಬೋದು. ತುಂಬ ಜನ ಕೇಳ್ತಾ ಇದ್ದೀರಾ, ಅದರಿಂದ ಹೇಳ್ತಾ ಇದ್ದೀನಿ. ಅದನ್ನು ಕೂಡ ನಾನು ನಿಮಗೆ ಇದೇ ಥರನೇ ಒಂದು ವೀಡಿಯೋನ ಶೇರ್ ಮಾಡ್ತೀನಿ. ಇವಾಗ ಏರ್ ಡೈ ಕೂಡ ರೆಡಿ ಇದೆ, ಯಾವ ರೀತಿ ಮಾಡಿದ್ದೀನಿ, ಅದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಇಷ್ಟ ಆದರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಅಂಥೇಳಿ ಒಂದು ಲಾಗ್ನ ತಿಳಿಸ್ಕೊಡ್ತಾ ಎಂಡ್ ಮಾಡ್ತಿದ್ದೀನಿ. ಹಾಗೆಯೇ ಏರ್ ಆಯಿಲ್ ಕೂಡ ಇದೆ, ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಏರ್ ಆಯಿಲ್ ಬೇಕು ಅನ್ನೋರು ಕೂಡ ತೊಗೊಳ್ಳಿ ಅಂತೇಳಿ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ನಾನು ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನನಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅದು ತಂಪು ಕೂಡ ಆಗುತ್ತೆ. ಬಾಡಿ ಹೀಟ್ ಇದ್ದರೆ ಇದು ತಂಪು ಕೂಡ ಆಗುತ್ತೆ. ನನ್ನ ತಂಗಿ ನನಗೆ ಅಪ್ಲೈ ಮಾಡಿಕೊಡ್ತಾ ಇದ್ದಾಳೆ ನೋಡಿ. ನನಗೆ ಅಷ್ಟೊಂದೇನು ವೈಟ್ ಹೇರ್ಸ್ ಇಲ್ಲ, ಅದರಿಂದ ನಾನು ನಮ್ಮ ಅಜ್ಜಿಗೆ ಅಪ್ಲೈ ಮಾಡಿ ತೋರಿಸಿದ್ದು ಅಂಥೇಳಿ ತಿಳಿಸ್ಕೊಡ್ತಾ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.